ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಮತ್ತು ಹಿಂದಿನ ವಿಡಿಯೋದಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ಪೂರ್ತಿಯಾಗಿ ಅಳತೆ ಬ್ಲೌಸ್ನ ಯಾವ ರೀತಿ ಮೆಜರ್ ಮಾಡೋದು ಅಂತೇಳಿ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ಇನ್ನು ಆ ವಿಡಿಯೋನ ಚೆಕ್ ಮಾಡಿರಿ. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗ್ನ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಸ್ಲೀವ್ಸ್ ಶೇಪ್ನ ತೆಗೆಯೋದಕ್ಕೇ ಬರ್ತಾ ಇರೋಂಗಿಲ್ಲ. ಜಾಸ್ತಿ ಅಂದರೆ ಬ್ಲೌಸ್ ಕಟ್ಟಿಂಗಲ್ಲಿ ಸ್ಲೀವ್ಸ್ ಕಟ್ಟಿಂಗೇ ಮೇನ್. ಯಾಕಂದರೆ ನಾವು ಚೂಡಿದಾರ್ಕಾದ್ರೂ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಮತ್ತು ಯಾವುದೇ ಬ್ಲೌಸ್ ಹೊಲ್ದ್ರೂ ಸಹ ನಮಗೆ ಕರೆಕ್ಟಾಗಿ ನಾವು ಫಸ್ಟ್ ಸ್ಲೀವ್ಸ್ ಕಟ್ಟಿಂಗ್ನ ಕಲೀಲೇಬೇಕು. ಇದು ಸ್ವಲ್ಪ ಕಷ್ಟ ಆಗ್ತೈತಿ ಬಿಗಿನರ್ಸ್ಗೆ, ಯಾಕಂದರೆ ಶೇಪ್ ಬರೋದಿಲ್ಲ. ಒಂದು ಸರಿ ನಾನು ಈಗ ಸಿಂಪಲ್ಲಾಗಿರೋ ಮೆಥಡ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರ ಒಂದು ಸರಿ ಸ್ಟೆಪ್ಪನ್ನ ಫಾಲೋ ಮಾಡಿ ಕಟ್ಟಿಂಗ್ ಮಾಡಿರಿ, ನಿಮಗೆ ತುಂಬ ಈಸಿಯಾಗಿ ಆಗುತ್ತೆ. ಮತ್ತು ಇವತ್ತು ನಾನು ಹಾಫ್ ಸ್ಲೀವ್ನ ಫಸ್ಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪೂರ್ತಿ ಡೀಟೇಲಾಗಿ ಲಾಂಗ್ ಸ್ಲೀವ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ, ಫಸ್ಟ್ ನಾನು ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ ಇವಾಗ. ಮತ್ತು ಇದು ಮೆಜರ್ಮೆಂಟ್ ಬ್ಲೌಸು. ಈಗ ನೋಡಿರಿ, ಫಸ್ಟ್ ಸ್ಲೀವ್ಸ್ ಕಟ್ಟಿಂಗಿಗೆ ನಾವು ಫೋಲ್ಡ್ನ ಯಾವ ರೀತಿ ಮಾಡಬೇಕು ಅಂತಂದರೆ, ನೋಡಿ ಈ ಥರ ಇವಾಗ ಫಸ್ಟ್ ಬಟ್ಟೆ ಐತಲ್ಲ, ಇದನ್ನು ಒಂದು ಫೋಲ್ಡು, ಈಗ ಒಂದು ಫೋಲ್ಡ್ ಆಯಿತು. ನೆಕ್ಸ್ಟ್ ಎರಡು ಫೋಲ್ಡು, ಈ ರೀತಿ ನಾವು ಎರಡು ಫೋಲ್ಡ್ನ ಮಾಡಬೇಕು. ಅಂದರೆ ಇವಾಗ ಎಷ್ಟು ನಮಗೆ 1 ಪೀಸು, 2 ಪೀಸು, 3 ಪೀಸು, 4 ಪೀಸ್ ಥರ ಇವು ಕಾಣಿಸ್ತಾವೆ. ಬಟ್ ಇದು ನಮಗೆ ಇಲ್ಲಿ ಫೋಲ್ಡ್ ಆಗಿರ್ತೈತಲ್ಲ, ಎರಡು ತೋಳು ಬರ್ತಾವೆ. ನಾವು ಕರೆಕ್ಟಾಗಿ ಇದೇ ರೀತಿಯೇ ಫೋಲ್ಡಿಂಗ್ನ ಮಾಡಬೇಕು. ನೆಕ್ಸ್ಟ್ ಇವಾಗ ನಾನು ಶೇಪ್ನ ಬ್ಯಾಕ್ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತೇಳಿ. ನೋಡಿರಿ, ಇವಾಗ ಈ ರೀತಿ ಫೋಲ್ಡ್ ಮಾಡಿದ ನಂತರ ಫಸ್ಟ್ ನಾವು ಮೆಜರ್ಮೆಂಟ್ ಬ್ಲೌಸ್ ತೊಗೋಬೇಕು. ಮೆಜರ್ಮೆಂಟ್ ಬ್ಲೌಸಲ್ಲಿ ನಾವು ಸ್ಲೀವ್ಸ್ದು ಉದ್ದ ಎಷ್ಟಿದೆ ಅಂತೇಳಿ ಫಸ್ಟ್ ನೋಡ್ಕೋಬೇಕು. ನೋಡಿರಿ, ಸ್ಲೀವ್ಸಿನ ಉದ್ದ 4 ಇಂಚ್ ಐತಿ. 1 ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲೊಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊತೀನಿ ನಾನು, ಯಾಕಂದರೆ ಬಟ್ಟೆ ಹೆಚ್ಚು ಕಡಿಮೆ ಐತಿ. ಆಯಿತಾ. ನೆಕ್ಸ್ಟ್ ನೋಡಿರಿ, ಇಲ್ಲಿಂದ 5 ಇಂಚು ಇದು ತೋಳಿಂದು ಲೆಂತ್. ನೋಡಿರಿ, ಇದು 1ನೇ ಸ್ಟೆಪ್. ನೆಕ್ಸ್ಟ್ ಇವಾಗ ಉದ್ದನ ನಾವು ತಗೊಂಡ ನಂತರ ಇಲ್ಲಿಂದ ನಾವು 2ವರೆಗೆ ಒಂದು ಮಾರ್ಕ್ನ ಹಾಕ್ಕೋಬೇಕು. ಯಾಕಂದರೆ ನಾವು ಈ ಸೈಡೇ ಶೇಪ್ ಕೊಡಬೇಕು. ಯಾಕಂದ್ರೆ ಹಿಂಗಿಂದ ತೊಗೊಂಡು ಹಿಂಗೆ ಶೇಪ್ ಕೊಡಬೇಕು ನಾವು. ಅಕಸ್ಮಾತ್ ನಾವೇನು ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ, ನೋಡಿರಿ, ಈ ಸೈಡ್ ಏನಾದರೂ ನಾವು 2ವರೆ ತೊಗೊಂಡು ಈ ರೀತಿ ನಾವು ಶೇಪ್ ಹಾಕಿದರೆ ಏನಾಗ್ತೈತೆ ಅಂದರೆ ಇಲ್ಲಿ ಕಟ್ಟಿರ್ತೈತಲ್ಲ ನಮ್ಗೆ, ಹಂಗಾಗಿ ತೋಳಿನ ಶೇಪು ಬರೋಂಗಿಲ್ಲ, ತೋಳಿನ ಶೇಪು ಹಾಳಾಕೈತಿ. ಇದು ಅಂದರೆ ಗೊತ್ತಿರೋರಿಗೆ ನಡೆಯುತ್ತೆ, ಅವ್ರಿಗೇನೂ ಕನ್ಫ್ಯೂಸ್ ಆಗೋದಿಲ್ಲ. ಬಿಗಿನರ್ಸ್ ಇದ್ದರೆ ಉಲ್ಟಾ ಈ ಕಡೆಯಿಂದ ನೀವು ಶೇಪ್ನ ತೆಗಿಬೇಡ್ರಿ. ಇಲ್ಲಿ ನೋಡಿರಿ, 2 ಫೋಲ್ಡ್ ಇರುತ್ತಲ್ಲ, ಈ ಸೈಡಿಂದ ಈ ಕಡೆ ಹೊರಗಡೆ ನೀವು ಶೇಪ್ನ ತೆಗೀರಿ. ಇದು ಒಂದು ನೀವು ನೆನಪಾಗಿಟ್ಕೋರಿ. ನೆಕ್ಸ್ಟ್ ಇದಾದ ನಂತರ ನೋಡಿರಿ, ಇಲ್ಲಿ ಮೇಲ್ಗಡೆಯಿಂದ ಹಿಡಿದು 2ವರೆಗೆ ಒಂದು ಮಾರ್ಕ್ನ ಹಾಕೋರಿ. ಒಬ್ಬರು ಕಮೆಂಟ್ ಮಾಡಿದ್ರಿ ನನಗೆ, ಇದು 2ವರೆ ತೊಗೊಳ್ಳೋದು ನನಗೆ ಕನ್ಫ್ಯೂಸ್ ಆಗಾಕತ್ತೈತಿ, ಯಾಕೆ ಎಲ್ಲಿಂದ ತೊಗೊಂಡ್ರಿ ಅಂತೇಳಿ. ನಾನು ಕ್ಲಿಯರಾಗಿ ತಿಳಿಸಿದ್ದೀನಿ. ಫೋಲ್ಡ್ ಕಡೆ ನೀವು 2ವರೆ ತೊಗೋಬಾರ್ದು, ಇಲ್ಲಿ ಮೇಲ್ಗಡೆಯಿಂದ 2ವರೆ ತೊಗೊಂಡು ಈ ಥರ ನೀವು ಶೇಪ್ನ ತೆಗಿಬೇಕು. ನೋಡಿರಿ, ಇಲ್ಲಿ 2ವರೆಗೆ ಒಂದು ಮಾರ್ಕ್ ಹಾಕಿದ ನಂತರ ಇಲ್ಲೊಂದು ಸ್ಟ್ರೇಟಾಗಿ ಲೈನ್ನ ಹಾಕೋರಿ. ನೆಕ್ಸ್ಟು ಇಷ್ಟು ಹಾಕಿದ ನಂತರ ಅಳತೆ ಬ್ಲೌಸ್ ತೊಗೋರಿ. ಡೈರೆಕ್ಟಾಗಿ ಈಗ ಅಳತೆ ಬ್ಲೌಸ್ ಇಟ್ಟನೆ ನೀವು
ನೋಡಿರಿ ಇಲ್ಲಿ ಭುಜ ಜಾಯಿಂಟ್ ಇರುತ್ತಲ್ಲ, ಇದನ್ನು ನಾವು ಕರೆಕ್ಟಾಗಿ ಇಲ್ಲಿ ಕೂಡಿಸ್ಬೇಕು. ನೋಡಿರಿ ಕೂಡಿಸಿದ ನಂತರ ಇಲ್ಲಿ ತೋಳಿಂದು ಲಾಸ್ಟ್ ಅಟ್ಯಾಚ್ ಎಲ್ಲಿ ಬರ್ತೈತಿ ಎಡ್ಜ್, ಅಲ್ಲಿಗೆ ನಾವು ಮಾರ್ಕ್ನ ಮಾಡಬೇಕು. ಇದು ಒಂದೇ ಮಾರ್ಕ್. ನೆಕ್ಸ್ಟ್ ಈಗ ತೋಳಿನ ಮುಂಭಾಗ ಅಂದರೆ ಮುಂಭಾಗ ನಾವು ಅದು ಒಂದು ಮಾರ್ಕ್ ಮಾಡಬೇಕು. ನೋಡಿರಿ ಇವೆರಡು ನಿಮಗೆ ಅರ್ಥ ಆಯ್ತಾ ಅಂತ ಅಂದ್ಕೊಂಡೆ. ಇಲ್ಲಿ ಭುಜ ಜಾಯಿಂಟ್ ಇರೋದನ್ನ ಇಟ್ಟು ತೋಳಿಂದು ಎಷ್ಟು ನಮಗೆ ಜಾಯಿಂಟ್ ಬಂದಿರ್ತೈತಿ ಅದನ್ನು ಅಳತೆ ಬ್ಲೌಸಲ್ಲಿ ತೊಗೊಂಡು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕು ಎರಡು ಕಡೆ. ಇದಾದ ನಂತರ ಇವಾಗ ನೋಡಿರಿ ಇಲ್ಲಿಂದ ಹಿಡಿದು ನಮಗೆ 2 ಇಂಚು ಸ್ಟಿಚ್ಗೆ ಎಕ್ಸ್ಟ್ರಾ ಇರಬೇಕು ಬಟ್ಟೆ. ಅಂದರೆ ಇವಾಗ ನಾವು ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಇಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀವಿ, 2 ಇಂಚು ಎಕ್ಸ್ಟ್ರಾ ನಮಗೆ ಇಲ್ಲಿಂದ ಇರಬೇಕು. ಅಷ್ಟು ಬಟ್ಟೆನ ನೀವು ನೆಕ್ಸ್ಟು ಬಿಟ್ಕೋಬೇಕು. ಇಷ್ಟ ಆದ ನಂತರ ಒಂದು ಶೇಪ್ನ ಕೊಡ್ರಿ. ಇವಾಗ ಸಿಂಪಲ್ಲಾಗಿ ಇಷ್ಟೇ. ಇದು ಒಂದನೇ ಶೇಪು, ಅಂದರೆ ಇದು ಹಿಂಭಾಗದ ಶೇಪು. ನೆಕ್ಸ್ಟ್ ನಾವು 2ನೇ ಶೇಪ್ನ ಯಾವ ರೀತಿ ಕೊಡಬೇಕು ಅಂತಂದರೆ ಇಲ್ಲಿ 2ವರೆಗೆ ಒಂದು ಮಾರ್ಕ್ನ ಮಾಡ್ಕೊರಿ. ಇಲ್ಲಿಂದನ 2ವರೆಗೆ ನಾವು ಯಾಕೆ ಮಾರ್ಕ್ ಮಾಡಬೇಕಂದ್ರೆ ಇಲ್ಲಿಂದ ನಾವು ಯಾವುದೇ ರೀತಿ ಶೇಪ್ನ ತೆಗಿಬಾರ್ದು. 2ನೇದ್ದು ಇಲ್ಲಿ ತನಕ ಕರೆಕ್ಟಾಗಿಯೇ ಇರಬೇಕು ನಮಗೆ. ಇದಾದ ನಂತರ ನೆಕ್ಸ್ಟ್ ಈ ಥರ ನಾವು ಒಂದು ಶೇಪ್ನ ತೆಗಿಬೇಕು. ನೋಡಿರಿ ಇದು 2ನ್ನು ನೀವು ಮೆಜರ್ನ ಮಾಡ್ಕೊರಿ. ಎಷ್ಟೈತಿ 6.5 ಐತಿ. ಇದರ ಅರ್ಧ ತಗೋರಿ. 6.5 ಅರ್ಧ 3.25 ಹಿಂಗೆ ಬರ್ಬೋದು. ನೆಕ್ಸ್ಟ್ ನೋಡಿರಿ 3 ಮೇಲೆ 2 ಕಡ್ಡಿ ನೋಡ್ಕೊರಿ. ಇಲ್ಲೊಂದು ಮಾರ್ಕ್ನ ಮಾಡ್ಕೊರಿ. ಇಲ್ಲಿಂದ ಶೇಪ್ನ ಕೊಟ್ಕೋರಿ ಇನ್ನೂ ಒಂದನ್ನು. ಇಷ್ಟೇ ನೋಡಿರಿ, ತುಂಬ ಸಿಂಪಲ್ಲಾಗಿ ತೆಗಿಬೋದು. ಇದರ ಅರ್ಧನ ಇಲ್ಲೊಂದು ಮಾರ್ಕ್ ಮಾಡ್ಕೊರಿ, ಅಲ್ಲಿಂದನೇ 2ನೇ ಶೇಪ್ನ ಕೊಟ್ಬಿಡ್ರಿ. ಇಷ್ಟೇ, ತುಂಬ ಈಸಿಯಾಗಿ ನಾವು ತೋಳು ಕಟ್ಟಿಂಗ್ನ ಮಾಡ್ಕೋಬೋದು. ನೋಡಿರಿ ಇಲ್ಲಿಂದನೇ 2 ಇಂಚು ಎಕ್ಸ್ಟ್ರಾ. ಇದು 1ನೇ ಶೇಪ್ನ ನಾವು 4 ಪೀಸ್ನ ಕಟ್ಟಿಂಗ್ ಮಾಡ್ಕೋಬೇಕು, ಮತ್ತು 2ನೇ ಶೇಪ್ನ ನಾವು 2 ಪೀಸ್ನಷ್ಟೇ ಕಟ್ಟಿಂಗ್ನ ಮಾಡ್ಕೋಬೇಕು. ಕ್ಲಿಯರಾಗಿ ನಿಮಗೆ ತೋಳಿನ ಶೇಪು ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದು ಒಂಥರ ಮೆಥಡ್. ನಿಮಗೆ ಇನ್ನೂ ತುಂಬ ಈಸಿಯಾಗಿ ನಾವು ತೋಳಿನ ಅಗಲನ ತೊಗೋಬೇಕು. ಇಲ್ಲಿ ಈ ಥರ ನಾವು ಈಗವಾಗ ಇದನ್ನು ಅಳತೆ ಬ್ಲೌಸ್ ಇಟ್ಟು ನಾವು ಏನು ಮಾಡಿದ್ವಿ, ಮೆಜರ್ ಮಾಡಿದ್ವಿ ಇಷ್ಟು ಪಾರ್ಟ್ನ. ನಮ್ಗೆ ಈ ಥರ ಮೆಜರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ಏನು ಮಾಡಿರಿ, ನೀವು ಪೂರ್ತಿಯಾಗಿ ಇವಾಗ ನೋಡಿರಿ ಚೆಸ್ಟ್ ಮೆಜರ್ಮೆಂಟ್ ಹಿಡಿದಿರ್ತೀರಿ. ಇದು 2ನೇ ಮೆಥಡ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಿಮಗೆ ಇದು ಈಸಿ ಅನಿಸಿದರೆ ಕರೆಕ್ಟಾಗಿ ಇಷ್ಟನ್ನೇ ನೀವು ಪ್ರಾಕ್ಟೀಸ್ ಮಾಡಿಬಿಡ್ರಿ, ಕ್ಲಿಯರಾಗಿ ಅರ್ಥ ಆಕೈತಿ. ಇಲ್ಲ ನಮಗೆ ಕನ್ಫ್ಯೂಸ್ ಆಕೈತಿ ಅಂತಂದರೆ ನೋಡಿರಿ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊರಿ ಫಸ್ಟ್. ನೋಡಿರಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ, 9.5 ಐತಿ ಅಲ್ಲ. ಇಲ್ಲಿ ಪೂರ್ತಿ ಹೊಲಿಗೆ ಗಿಡದೂ 9.5 ಐತಿ. ಈಗ ಅದಕ್ಕೇನು ಸೇಮ್ ತೋಳಿನ ಉದ್ದ ಸೇಮು, ಬಟ್ ತೋಳಿನ ಅಗಲನ ಅಳತೆ ಮಾಡ್ಕೋಬೇಕು. 9.5 ಚೆಸ್ಟ್ ಮೆಜರ್ಮೆಂಟ್ ಐತಿ. ಅಂದರೆ ಇಲ್ಲಿ ತುಂಬ ಬಟ್ಟೆ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ಹೆಚ್ಚಿಗೆ ಬಿಟ್ಕೊಂಡು ನಾನು ಚೆಸ್ಟ್ ಮೆಜರ್ಮೆಂಟ್ನ 10 ಅಂತೇಳಿ ಕನ್ಸಿಡರ್ನ ಮಾಡಿದ್ದೀನಿ. ನೆನಪಿಟ್ಕೋರಿ, ಇಲ್ಲಿಂದ ನಾನು 10 ಅಂತೇಳಿ ಚೆಸ್ಟ್ ಮೆಜರ್ಮೆಂಟ್ನ ಕನ್ಸಿಡರ್ನ ಮಾಡ್ಕೋತೀನಿ. ಈಗ ನಮಗೆ 10 ಇಂಚು ಚೆಸ್ಟ್ ಮೆಜರ್ಮೆಂಟ್ ಐತಿ, ಅದರೊಳಗೆ ನಾವು 2 ಇಂಚು ಲೆಸ್ ಮಾಡ್ಕೋಬೇಕು. 2 ಇಂಚು ನಾವು ಲೆಸ್ ಮಾಡಿಕೊಂಡ್ರೆ ನಮಗೆ 8 ಇಂಚು ಬರುತ್ತೆ. ನಾವು ತೋಳಿನ ಅಗಲನ ಡೈರೆಕ್ಟಾಗಿ 2 ಇಂಚನ್ನ 8 ಇಂಚನ್ನ ತೊಗೊಂಬಿಡ್ಬೇಕು. ನೋಡಿರಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬಟ್ಟೆ 8 ಇಂಚ್ ಐತಿ, ಆಯಿತಾ. ನಿಮ್ಗೆ ಈ ಬಟ್ಟೆ ನಾವು ಅಗಲನ ತೊಗೊಳೋದಕ್ಕೆ ಕನ್ಫ್ಯೂಸ್ ಆಕೈತಿ ಅಂತಂದರೆ ಚೆಸ್ಟ್ ಮೆಜರ್ಮೆಂಟ್ಗಿಂತ 2 ಇಂಚು ಲೆಸ್ ಮಾಡ್ಕೊಂಡು ಬಟ್ಟೆ ತೋಳಿಂದು ಅಗಲ ತೊಗೊಂಬಿಡ್ರಿ. ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ನೆಕ್ಸ್ಟು ಇಷ್ಟು ತೋಳಿನ ಅಗಲ ತೊಗೊಂಡ್ಮೇಲೆ
ಇಲ್ಲಿಂದ 2 ಇಂಚು ನೀವು ಒಳಗಡೆ ತೊಗೊಂಬಿಡ್ರಿ, ಮಾರ್ಕ್ ಮಾಡ್ಕೊಂಬಿಡ್ರಿ. ಮಾಡಿದರೆ ಏನಾಗುತ್ತೆ ನಿಮಗೆ ಕರೆಕ್ಟಾಗಿ ಇದು ಶೇಪ್ ಕೊಡೋದಕ್ಕೆ ಇಷ್ಟು ಪಾರ್ಟ್ ಕರೆಕ್ಟಾಗಿ ಸಿಗ್ತೈತಿ. ಇದ್ರಾಗ ಅಳತೆ ಮಾಡೋಕ್ಕೆ ಕಷ್ಟ ಆದರೆ ಇಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಈ ರೀತಿನಾದರೂ ನೀವು ಮೆಥಡ್ನ ಫಾಲೋ ಮಾಡಿರಿ, ಇಲ್ಲ ಈಗ ಹೇಳ್ಕೊಟ್ನಲ್ಲ ಇದೇ ರೀತಿನಾದರೂ ಮೆಥಡ್ನ ಫಾಲೋ ಮಾಡಿರಿ. ನೋಡಿರಿ ಇವಾಗ ಕಟಿಂಗ್ ಮಾಡೋಣ್ರಿ. ಬಿಗಿನರ್ಸ್ ಇದ್ದರೆ ಪೇಪರ್ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ತುಂಬ ಈಸಿಯಾಗಿ ಅರ್ಥ ಆಗ್ತೈತಿ, ಬರ್ತಾ ಹೋಗ್ತೈತಿ ನಿಮ್ಗೆ ತೋಳಿನ ಕಟಿಂಗ್. ನೋಡಿರಿ ಇವು 2 ಪೀಸ್ನ ಕಟ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲೊಂದು ನ್ಯಾಚ್ ಹಾಕೋರಿ. ನೆಕ್ಸ್ಟ್ ಇಲ್ಲೊಂದು ಹಾಕೋರಿ. ನೋಡ್ರಿ ತೋಳಿನ ಶೇಪು ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಯಿತು ಅಂತ ಅನ್ಕೋತೀನಿ ನಿಮಗೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನನ್ನ ಚಾನಲ್ಗೆ 5K ಸಬ್ಸ್ಕ್ರೈಬರ್ ಆದರೂ ತುಂಬ ಖುಷಿ ಆಗ್ತಾಯಿದೆ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ, ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗ್ತೈತಿ. ಇವಾಗ ತುಂಬ ಜಾಸ್ತಿ ಅಂದರೆ ವಿಡಿಯೋಕ್ಕೆ ರೆಸ್ಪಾನ್ಸ್ ಬರ್ತಾಯಿದೆ ಎಲ್ಲರಿಂದನೂ ಪಾಸಿಟಿವ್ ಆಗಿ. ನೋಡೋಣ, ಇದೇ ರೀತಿಯೇ ಕ್ಲಿಯರಾಗಿ ತಿಳಿಸ್ಕೊಡೋ ಪ್ರಯತ್ನನ ನಾನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.